ಸುಳಿವು ಸಿಕ್ಕರೆ ಮರಣ ಕುಳಿವದೆಲ್ಲಿ ಹುದು ಅದನಳಿದು ಇಳೆಯೊಳು ಮನುಜ ಉಳಿದೆ ಬಿಡುತ್ತಿದ್ದ ಬಳಿರೆ ದೇವನು ಅದನು ಕಳುವಿಲೋಡಾಡಿಸುತ್ತ ತಿಳಿಯದಲೆಯರಗಿಸುವ ಮಂಕುಮನವೇ ತಿಳಿಯದಲೆಯರಗಿಸುವ ಬಾರಪ್ಪ ಶಿವಪುತ್ರ ಏನು ರಿಟೈರ್ಮೆಂಟ್ ಆಯ್ತಾಯ್ತು ಏನು ವಾಕಿಂಗ್ ಏನು ಏನು ಬೇಕಾಗವಲ್ಲಪ್ಪ ಕುಂದ್ರ ಎಲ್ಲ ಆರಾಮಲ್ಲಪ್ಪ ಆರೋಗ್ಯ ಎಲ್ಲ ಆರಾಮದ ಆಯ್ತಪ್ಪ ಆರಾಮೀನಣ್ಣ ಆರಾಮೀನಿ ಅಂದಾಗ ನಿಂದು ರಿಟೈರ್ಮೆಂಟ್ ಆಗಿ ಎಷ್ಟು ತಿಂಗಳಾಯ್ತಲ್ಲಪ್ಪ ಈಗ 2 ತಿಂಗಳ 3 ತಿಂಗಳ 3ನೇ ತಿಂಗಳ ಸರಿ ಸರಿ ನಿಂದ ದಿನ ನಮ್ದು ಡೇಟ್ ಆಫ್ ಬರ್ತ್ ಪ್ರಕಾರಪ್ಪ ನಿಂದ ಮತ್ತೆ ಇಬ್ರು ಒಂದೇ ಆದ್ರೆ ಸ್ವಲ್ಪ ಡೇಟಿಂದ ಏನೋ ವ್ಯತ್ಯಾಸ ಆಗಿ ಇನ್ನೊಂದು 6 ತಿಂಗಳಾದೇಣ ಆಯ್ತು ಅದೊಂದಿಟ್ಟು ಮುಗಿಸ್ಬಿಟ್ಟಿನಿ ಅಂತಂದ್ರ ಆಯ್ತಪ್ಪ ಇನ್ನೊಂದ್ 6 ತಿಂಗಳು ಹೊತ್ತಾಕ ಹೋಗಿ ಏನ್ ಮಾಡ್ತಪ್ಪ ಜೀವನ ಮಗ ಏನ ಆರ್ನಪ್ಪ ನೋಡ್ತಲ್ಲಪ್ಪ ಮಗ ಇದ್ದೊಬ್ಬನ ಮಗ ಸಾಲಿನ ರಗಡ್ ಓದ್ಯಾನ ಆದ್ರ ಇಂಜಿನಿಯರಿಂಗ್ ಮುಗಿಸಿನ ಡಿಸ್ಟಿಂಕ್ಷನ್ ಪಾಸ್ ಆಗ್ಯಾನ ಎಲ್ಲಿನ ಹೋಗಿ ಪ್ರೈವೇಟ್ನಾಗ ಕಂಪನಿ ಬೆಂಗಳೂರಾಗ ಅಂತಲ್ಲಿ ಹೈದ್ರಾಬಾದ್ 100 ಕಂಪನಿಗಳು ಎಲ್ಲರೂ ಹೋಗ್ಯಾರ ಹಂಗೆ ಮತ್ತೆ ಅಲ್ಲಪ್ಪ 34 ಸಾವಿರ ಸ್ಟಾರ್ಟಿಂಗ್ ಕೊಡ್ತಾರೆ ಮತ್ತೆ ಹೋಗಂತಂದ್ರೆ ನಾನು ಸತ್ರ ಹೋಗೋದ ನೋಡು ಮಾಡಿದ್ರ ಗೌರ್ಮೆಂಟ್ ನೌಕರಿ ಮಾಡ್ತೀನಿ ಇಲ್ಲದ್ರ ನಾ ಪ್ರೈವೇಟ್ ಇಂಥವ್ ಸಣ್ಣ ಪುಟ್ಟು ಮಾಡೋದಲ್ಲ ಅಂತ ಅಟ್ಟಿ ಹಿಡ್ಕೊಂಡು ಕೂತು ನೋಡ್ತಲ್ಲ ಅವ್ನ ಎಷ್ಟು ತ್ರಾಸದಾಗ ಬೆಳೆಸೀನಿ ತಾಯಿ ಸತ್ತ ಮಗ ಅಂತ ಮತ್ತೆ ಅವನು ಅವ್ರ ಅಮ್ಮ ಸತ್ತ ಏಟಿದ್ನಪ್ಪ ಅಂತದ್ರಾಗ ಅವನ ಡ್ಯೂಟಿ ಮಾಡ್ಕೊಂತ ಆದ್ರ ತಾವು ಈಗ ಮುಗಿಲಾರದು ಈಗ ನಮ್ಮ ಎದೆ ಮಟ್ಟದ ಮಕ್ಕಳಿಗೆ ಏನ್ ಅಂತಿದ್ದೇವೆ ಏನ ನಂದಗಳಿಗೆ ಎದ್ರ ಅಂತ ಸ್ವಲ್ಪ ನೀನ ಬಂದು ಹೇಳ ಇಲ್ಲಪ್ಪ ಲಗ್ನದ ಏನ ಈಗ ಆಸ್ತಿ ಗೀಸ್ತಿ ಏನು ಚೂರ್ಚಾರ ಹೊಲ ಅದ ಅಪ್ಪ ಅಮ್ಮ ಮಾಡಿದ್ದು ಮನೆ ಕಟ್ಸಿನಿ ಎಲ್ಲ ಆದ ಬಿಡು ಒಬ್ಬ ಮಗನಿಗೆ ಏನ್ ಮಾಡ್ಬೇಕು ಅದೆಲ್ಲ ಮಾಡೀನಿ ಆದ್ರ ಈಗ ಸುಡುಗಾಡ ಕಾಲಕ್ಕೆ ನೌಕರಿ ಅಂತ ಕೇಳ್ತಾರಪ್ಪ ಗೌರ್ಮೆಂಟ್ ನೌಕರಿ ಇದ್ರೆ ಕೊಡ್ತೀವಂತ ಈಗ ಈಗ ನೌಕರಿ ಇದ್ರೆ ಹೆಣ್ಣು ಕೊಡ್ತಾರೆ ಗೌರ್ಮೆಂಟ್ ನೌಕರಿ ಅಂತ ಕನಸಪ್ಪ ಈಗ ಎಷ್ಟು ಓದೋರು ನಿಂತ್ ಕುಂತಾರ ಏನ್ ಮಾಡ್ಬೇಕು ಅದಕ್ಕೆ ಸ್ವಲ್ಪ ನೌಕರಿ ಮಾಡಂತ ಈಗ ನಾಳೆ ಊರಿಗೆ ಬಿಟ್ಟನಪ್ಪ ಒಂದ್ 2 ದಿನ ಬರ್ತೀನಿ ಬಂದ್ಮಾಗ ಸೀರೆ ಮನೆಗೆ ಬರ್ತೇನೆ ಬಂದು ನೀನು ಹೇಳೋಣ ನಾನು ಹೇಳಿದ ಡರ್ ಜಗಳಕ್ಕೆ ಹೋಗಲ್ಲ ನಾನೇ ಬರ್ತೀನಿ ಸ್ವಲ್ಪ ತಿಳಿಸಿ ಏನ್ ಪ್ರಯತ್ನ ಮಾಡಂತ ಅಷ್ಟ್ ಮಾಡಪ್ಪ ಆರಾಮಣ್ಣ ಆರಾಮಿನ ನಾಳೆ ಬಾ ಹೇಳ ಏನಪ್ಪ ಎಲ್ಲಿ ಹೊಂಟೆ ನೌಕರಿ ಮಾಡಕ್ ಹೊಂಟೀನಿ ಅಲ್ಲಲ್ಲಿ ಏನನ್ನ ಕೇಳೋಣ ಹಿಂಗ ಎದ್ರ ಸಿಟ್ಟಿಗೆ ಇರ್ತದೆ ಸ್ವಲ್ಪ ಅರ್ಥ ಮಾಡ್ಕೆ ಪರಿಸ್ಥಿತಿ ಹೆಂಗದ ಮನ್ಯಾದು ಏನ್ ಕತೆ ನಂದು ಇನ್ನ ಶಿವ ಅಂತ ಇನ್ನೂ ಆನದ್ರಾಗ ಬಂತ 6 ತಿಂಗಳ ರಿಟೈರ್ಮೆಂಟ್ ಆಗ್ತದ ಅಷ್ಟ್ರೊಳಗೆ ನೀನೊಂದು ದಾರಿಗೆ ಹೊಂದುತ್ತಾನೇನಂದ್ರ ನಿಮ್ಗೆ ಯಾವ್ದ ನಂದಗಳಿಗೆ ಹಿಂಗ ಸಿಟ್ಟಿಗೆ ಇರ್ತದಪ್ಪ ಅಲ್ಲಿ ನೋಡಲ್ಲ ಶಿವಪುತ್ರ ನನ್ನ ಮಗ ಬೆಂಗಳೂರಾಗ ನೌಕರಿ ಮಾಡಕತ್ತ ನಿನ್ನಂಗ ಅದನ್ನು ಇಂಜಿನಿಯರೇ ಮಾಡ್ಯಾನ ಮತ್ತೆ ನೋಡಪ್ಪ ಬೆಂಗಳೂರಾಗ ಪ್ರೈವೇಟ್ ಕಂಪನಿಯಾಗ ಕೊಡ 30,000 ರೂಪಾಯಿ ಬಾಡಿಗೆ ಖರ್ಚಿಗೆ ಆಗೋದಲ್ಲ ನಾನು ಮಾಡಿದ್ರೆ ಗೌರ್ಮೆಂಟ್ ನೌಕರಿ ಮಾಡ್ತೀನಿ ಪ್ರೈವೇಟ್ ನೌಕರಿ ಮಾಡೋದಲ್ಲ ಯಪ್ಪ ನಾನು ಪಗಾರದಾಗಿಂದ ನಾನೊಂದು 10,000 ಕೊಡ್ತೀನಪ್ಪ ಹೆಂಗನ ಸ್ವಲ್ಪ ದಿನ ಜೀವನ ಯಪ್ಪ ನಾನು ಅಷ್ಟು ಬೇಸರ ಆಗಿದ್ದ ನೀನೇ ನಾನೇ ಮನೆ ಬಿಟ್ಟು ಹೋಗ್ತೀನಿ ಹಿಂಗ ಅಂದ್ರೆ ನಾನು ಏನ್ ಮಾಡಿದೆ ಬಯದೆ ನೌಕರಿ ಮಾಡಂತೇಳಿ ಅಲ್ಲ ಅರ್ಥ ಮಾಡಿಕೆ ದೊಡ್ಡದಾಗಿ ನಿಂದಾಗಿ ನೀನ್ ನೋಡಿಕೆಪ್ಪ ಅಂತ ಏನ್ ಮಾಡಿದ್ದೇಳಿ ಅಲ್ಲದೆ ನಾನು ಇರೋದನ್ನ ಹೆಂಗನ ಸಾಕ್ತಿನದೆ ಮುಂದಿನ ಏನೋ ಮಾಡ್ಕೊಳ್ತೀನಿ ನೌಕರಿ ಸಿಗ್ಲಾರ್ದ ನಾನೇನ್ ಮಾಡಿದಪ್ಪ ಏನ್ ನೋಡಪ್ಪ ಏನಂದ್ರ ಹಿಂಗ ಮನೆ ಬಿಟ್ಟು ಹೋಗ್ತೀನಿ ಅದು ಹೋಗ್ತೀನಿ ಹಿಂಗ್ ಮಾತಾಡಿದ್ರೆ ನಾನು ಏನ್ ಮಾಡ್ಲಲ್ಲಿ ನಮಸ್ಕಾರ ಎಲ್ಲಿಗೋತ್ತು ಯಾಕೆ ಹಿಂಗಾಗಿದ್ದಿ ಟೆನ್ಷನ್ ಸಾಕಾಗ್ಬಿಟ್ಟದ ಏನ್ ಮಾಡ್ಬೇಕು ಇವನು ಎಷ್ಟು ನೀಟ್ ಇರೋನು ಇವನು ಗಡ್ಡ ಬಿಟ್ಕೊಂಡು ಕಟಿಂಗ್ ಮಾಡಿಸ್ಯಾಲಾರ್ದ ಏನಲ್ಲಿ ಇಸ್ತ್ರಿ ಬಟ್ಟೆ ಇಲ್ಲ ಹೊಲ್ಸು ಬಟ್ಟೆಗಳು ಯಾಕೆ ಏನಾಗಿದೆ ಟೆನ್ಷನ್ ಏನ್ ಮಾಡ್ಬೇಕು ಸಾಕಾಗ್ಬಿಟ್ಟದ ಮನೆಗೆ ಹೋದ್ರೆ ನಮ್ಮಪ್ಪ ಬಾ ಇಡ್ಲಾರಂಗ್ ಬೈತಾರ ಏನ್ ಮಾಡಿದ್ದೆ ಎದಕ್ಕಲೆ ಏನಾಗ್ಯದ ಕಂಡಂಗ ಓದಿದ್ದಿ ನೌಕರಿ ಮಾಡೋವರಿಗೆ ಮನೆಗೆ ಇರಕ್ ಹೋಗೋಣ ಬಾಯಿಗೆ ಬಂದಾಗ ಬಿತ್ತಾನ ಏನ್ ಮಾಡಂದಿ ಗುದ್ದು ಬೇಡ ರೇ ಇದು ಗುದ್ದು ಬೇಡ
ಆ ಟೆನ್ಷನಿಗೆ ಇದನ್ನು ಗುದ್ದಬೇಕು. ಇದನ್ನು ಗುದ್ದಿದ್ರೆ ಅದು ನಮಗ್ ಗುತ್ತದ, ಇದನ್ನು ಗುದ್ದಿದ್ರ ಬ್ಯಾಂಕ್ ಶಾಪ್ನವ್ರು ನಮಗ್ ಗುತ್ತಾರ. ಹಂಗಲ್ಲ, ನಾನು ಹೇಳೋದ್ ಕೇಳು. ಇವಾಗ ತರಿಸ್ತಾನೆ, ಅದು ಗುದ್ದಿದ ಮೇಲೆ ನೋಡು, ವಿಚಾರ ಮಾಡು. ಒದ್ದು 2 ಪೆಗ್ ಕುದ್ದು ಎಲ್ಲಿರ್ಲಾರ್ದು ಧೈರ್ಯ ಬರ್ತದ್ರಿ. ತರ್ಸನ್ ತಡಿ. ಹೇ ವೇಟರ್ ತಗಲೆ ತಮ್ಮ, ಇದು ತಗ, ಧೈರ್ಯ ಬರ್ತದ ಗುದ್ದು. ರೈಟ್ ಅಲ್ಲಲೇ ಕುಡಿ, ನಿಧಾನ ಹೇಳುವಂತೆ ಕುಡಿ. ಫಸ್ಟಿಗೆ ಹಂಗೆ ಆಗ್ತಿರ್ತದ, ಒಳಗ್ ಹೋಗತಾನ ಓದಿರ್ತದ. ಒಳಗ್ ಹೋದ್ಮೇಲೆ ನೀನ್ ಹೋದ್ರ ಕುಡಿ ತಗ. ಒಂದ್ ಸಿಗರೇಟ್ ತಾ. ಗುದ್ದು. ಯಾಕೆ ಬೈತದ ನಿಮ್ಮಪ್ಪ? ಕೈ ಬಂದ ಮಗನಿಗೆ ಬೈಬಾರ್ದು ಏನಂತ ಗೊತ್ತಿಲ್ಲ ಏನತ್ತಗ? ಗೌರ್ಮೆಂಟ್ ನೌಕರಿ ಮಾಡ್ತಾನ, ಅರು ಎಲ್ಲಿಟ್ಟಾನ? ನಮ್ಮಪ್ಪಗ ಬುದ್ಧಿಲ್ಲ. ನಾನು ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಪಾಸ್ ಆಗಿನಿ. ಹೌದು ಗೊತ್ತು, ಪೇಪರ್ ನೌಕರಿ ಮಾಡಂತ ತಿಂಗಳಿಗೆ ಒಂದು 25,000-30,000 ಕೊಡ್ತಾರ. ನಾನು ಸಿಗರೇಟ್ ಪ್ಯಾಕಿಂಗ್ ಆಗಲ್ಲ. ಹೌದು ಮತ್ತೆ ಎಲ್ಲ ಗೌರ್ಮೆಂಟ್ ನೌಕರಿ ಸಿಕ್ಕ ಮಾಡ್ತಾನಂತ ನಾನು ಅಂತೀನಿ. ಪ್ರೈವೇಟ್ ನೌಕರಿ ಹೋಗಲಿ, ಇಲ್ಲಿ ಬಯಕೆ ರೊಕ್ಕ ನೀನು ಅಂತ ಏನ್ ಮಾಡಿದ ಹೇಳೋಣ. ಗೌರ್ಮೆಂಟ್ ನೌಕರಿ ಮಾಡಂತಾನ? ತಮ್ಮ, ನಿಮ್ಮಪ್ಪ ಗೌರ್ಮೆಂಟ್ ನೌಕರಿಗೆ ನೀನು ಗೌರ್ಮೆಂಟ್ ನೌಕರಿ ಅಂತಿದ್ದಿ, ನಿಮ್ಮಪ್ಪ ಪ್ರೈವೇಟ್ ನೌಕರಿ ಮಾಡಂತಾನ. ಗೌರ್ಮೆಂಟ್ ನೌಕರಿ ಈಗಿನ ಕಾಲದಾಗ ಯಾವಾಗ ಸಿಗ್ತಾವಲ್ಲೇ? ಅಂದ್ರ ನಿಮ್ಮಪ್ಪಂದ ಇನ್ನ ಎಷ್ಟ್ ತಿಂಗಳ ಅದ ನೌಕರಿ ಮಾಡೋದು? ಮುಗಿಯಕ್ ಬಂತಣ, ಇನ್ನ ಒಂದು 4 ತಿಂಗಳ 5 ತಿಂಗಳ ಅಷ್ಟೇ, ಮುಗಿತಂದ್ರೆ ರಿಟೈರ್ಮೆಂಟ್ ಆತಾನ ಈಗ. ಅದೇ ಹೆಂಗ್ ಮಾಡ್ಬೇಕಣ? ಕೊಲೆ ಹಾಕಂತೇಳಿ ಚೊಲ್ಚೋಲವ್ರೆ ಗಬಕ್ರು ಕುಂತಲ್ ನಿಂತಲ್ಲೇ ಹೋಗಿ ಬಿಡ್ತಾರ. ಹಾರ್ಟ್ ಅಟ್ಯಾಕ್ ಅಂತ ಉಡ್ಸು, ಇಲ್ಲ ಲೋ BP ಅಂತ ಉಡ್ಸಲೆ ಬಂದ್ ಲಬ್ಬ ಹೋಯ್ತೈತಿ. ನನಗೆ ಫಸ್ಟ್ ಫೋನ್ ಮಾಡು. ಆಮೇಲೆ ಗೌರ್ಮೆಂಟ್ ನೌಕರಿ ಬಂದ್ಮೇಲೆ ನನಗೇನೇನ್ ಮಾಡ್ಬೇಕು ಎಲ್ಲ ಮಾಡ್ಲೇಬೇಕು ನೋಡಪ್ಪ.
11 ಗಂಟೆ ಆಯ್ತು, ನನ್ನ ಮಗ ಇನ್ನ ಬರವಲ್ಲದ ಬಾಯಿ, ಏನ್ ಮಾಡ್ಬೇಕೈತಿ ನಾನು? ಏನ ಅವನಿಗೆ ಆ ದೇವರ ಬುದ್ಧಿ ಕೊಡ್ಬೇಕಪ್ಪ. ಯಪ್ಪ ಶಿವ. ಒಳ್ಳೆ ಟೈಮ್. ಸಾವು ಹುಟ್ಟಿನ ಸಂತಿ ಮಧ್ಯದೊಳು ನೀ ನಿಂತಿ ಭಾವದೊಳು ದುಃಖವಿರಲಾವ ಸಂತೈಪ ಆವ ಕಡೆ ನಡೆಯುವವನರಿತಿಹರಿನ್ನ ದೈವಧೊರ ತಿನ್ನಾರು ಮಂಕುಮನವೇ, ದೈವಧೊರ ತಿನ್ನಾರು ಮಂಕುಮನವೇ. ಮಹೇಶಣ್ಣ, ಹಾ ಕೆಲಸ ಮುಗಿಸಿದ್ದಣ್ಣ. ಮುಗಿಸಿದ. ಏನ್ ಮಾಡ್ಬೇಕಂತ ನನ್ಗೆ ಗೊತ್ತಾಗಬಲ್ತಣ್ಣ. ಹೊರಗೆ ಕಟ್ಟಿ ಬಿಟ್ಟವಣ. ಏನು ಭಯ ಬೀಳ್ಬೇಡ ನೀನು. ಅಲ್ಲೇ ಮನೆಗೆ ಮಕ್ಕ 5 ಗಂಟೆ ಸುಮಾರು, ಬೆಳಗ್ಗೆ 5:05ವರೆಗೆ ಎದ್ದು ನಾವು ಅಪ್ಪಗ ಹಾರ್ಟ್ ಅಟ್ಯಾಕ್ ಆಗ್ಯದಂತಂದು ಹೇಳಿ 10 ಗಂಟೆ ಕರ್ಕೊಂಡ್ ತಿಂತು ಬಿಡು. ನಾನು 5ವರೆಗೆ ನಾನು ಎಲ್ಲಾರು ಮಂದಿನ ಕರ್ಕೊಂಡ್ ಬಂದು ಬಿಡ್ತೀನಿ. ಆಯ್ತಣ್ಣ ಅಷ್ಟೇ ಮಾಡ್ತಾನ. ಹಾ ರೈಟ್. ಚಿದಾನಂದವ್ರ ಅಪ್ಪ ಅಪ್ಪ ಒಮ್ಮಿದಮ್ಮೇಲೆ ರಾತ್ರಿ 1 ಗಂಟೆಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟದಂತ ಮಾಡಿದ್ದಪ್ಪ. ನಿನ್ನೆ ಮಾತಾಡ್ಸಿ ಹೋಗಿ ನಾನು. ಹೌದಪ್ಪ, ದೇವರತ್ತ ಅಪ್ಪ ಹೋಗ್ಬಿಟ್ಟಲ್ಲ. ನನಗೆ ಯಾರು ಹೆಂಗ ಮಾಡ್ಲ ಎಲ್ಲ ಎಲ್ಲರಿಗೆ ಅಂತ ಕುಂದ್ರು ದೇವರಂತ ಮನುಷ್ಯ. ಯಾರಿಗೇನು ಫೋನ್ ಮಾಡ್ರಿಲ್ಲಪ್ಪ? ಬರ್ತಾರೆ ಎಲ್ಲಾರು ಬರ್ತಾರೆ. ಹೇಳ ಬಂದು ಫೋನ್ ಮಾಡಪ್ಪ. ಮಾಡಿ ಬರ್ಲಿ. ಅಪ್ಪ ಓದತ್ತಪ್ಪ. ರಾತ್ರಿ 11 ಗಂಟೆಗೆ ಊಟ ಮಾಡಿದಾನ. ಇಬ್ರು ಊಟ ಮಾಡಿವಿ. ಮುಂಚೆ ಹತ್ತಿ ನಮಸ್ಕಾರ ಎದ್ದೇಳವಲ್ಲ ಹೆಣ್ಣು. ಮನೆಯಾಗ 2 ದಿನಕ್ಕೆ ಮತ್ನಪ್ಪ ಅಂತ ಹೇಳಿದ್ರೆ ನಾನು ಆಗ ಊರಿಗೆ ಹೋಗಿದ್ದೆ. ನಾಳೆ ಬರ್ಬೇಕಂದ್ರೆ ಮಕ್ಕಳಿನಪ್ಪ ಈಗ ಫೋನ್ ಮಾಡಿದ್ರು. ಇತ್ತು ಫೋನ್ ಮಾಡಿದ್ರೆ ಏನಾಗಿತ್ತು ಏನ್ ಮಾಡ್ಯಾನ ಉಂಡು ರೂಮ್ನೆ ಮಕ್ಕಳನ ಖಲಾಸ್. ಏನ್ ಮೊದಲು ಇತ್ತನಪ್ಪ ಏನಣ್ಣ? ಏನಿಲ್ಲಪ್ಪ ಅದ್ಕ ಏನು ಒಮ್ಮೆದ ಮೇಲೆ ಬಂತು. ಮತ್ತೆ ಒಮ್ಮೆ ಆಲ್ಟ್ ಹೆಂಗ್ ಬಾತದಪ್ಪ? ಒಂದ್ಸಲ ಚೋಲೆಕರ್ ನಡ್ಕಾಂತ ಸುತ್ತಾರಪ್ಪ. ಅದ್ರಾಗ ಏನದ ಪಾಪ ಮಕ್ಕಳ ಇಲ್ಲಪ್ಪ ಆತಗ ಆರೋಗ್ಯ ಚಲೋ ತಂದು ನಾವು ನಿನ್ನ ಆ ಕಡೆ ಈ ಕಡೆ ಚಟಗಳು ಮಾಡ್ತೀವಿ. ಸುಳ್ಳು ಹೇಳ್ಬಾರ್ದು. ಆತನ ಒಂದು ಚಟ ಇಲ್ಲ, ಹಂಗ ಸಾಧ್ಯ ಇಲ್ಲ. ಸ್ವಲ್ಪ ಏನನ್ನಾದ್ರ ನಾವು ಪೋಸ್ಟ್ ಮಾರ್ಟಮ್ ಮಾಡ್ಸಮ್. ಇದೆ ಅಂತ ಮಂಚ ಇರೋದು ನಾವಿಬ್ಬರು ತಂದೆ ಮಗ ಅಂದ್ರೆ ಮಗನ ಮೇಲೆ ನಾನು ಹಂಗಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡ್ಸಮ್ ಅಂತ ನಾನು ಬೇಡ ಮಾಡ್ಸಮ್ಮ. ನಿನ್ ಇಲ್ಲ ಹಾರ್ಟ್ ಅಟ್ಯಾಕ್ ಈ ಲೋಕದಾಗ ಯಾರನ್ನ ಮಗನೇ ಇರೋದಿಬ್ರು, ಮಗನೇ ತಂದೆನ ಕೊಲ್ತಾನೆ. ಎಂತ ಮಾತಾಡ್ತಪ್ಪ ನೀನು? ಎಕಡೆ ಮಾತಾಡ್ತಾನ? ರೆಡಿ ಮಾಡ್ಕೊಂಡಿಲ್ಲ. ಮಾಡಿ ನೌಕರಿ ಸಿಕ್ಕರೂ ತಂದೆಯ ನೆರಳು ಮರಳಿ ಸಿಗುವುದಿಲ್ಲ. ಸ್ವಾರ್ಥ ಗೆದ್ದ ದಿನ ಮಾನವೀಯತೆಯೇ ಸೋತಿತು. ಕಾನೂನಿನ ಶಿಕ್ಷೆಯಿಂದ ಇಂಥ ಮಕ್ಕಳು ತಪ್ಪಿಸಿಕೊಂಡಿರಬಹುದು. ಅಪ್ಪನ ರಕ್ತದ ಮೇಲಿನ ಕಟ್ಟಿದ ಬದುಕು ಎಂದಿಗೂ ನೆಮ್ಮದಿಯಾಗಿ ನಿಲ್ಲುವುದಿಲ್ಲ. ದೇವರ ಕೈಯಲ್ಲಿರುವ ಶಿಕ್ಷೆ ತಡವಾಗಬಹುದು, ಆದರೆ ತಪ್ಪುವುದಿಲ್ಲ. ಅಪ್ಪನನ್ನು ಕೊಂದು ಪಡೆದ ವೇತನದ ಪ್ರತಿಯೊಂದು ರೂಪಾಯಿಯಲ್ಲಿ ರಕ್ತದ ಕಲೆ ಇಲ್ಲದಿರಬಹುದು, ಆದರೆ ಅವನೆಣಿಸುವ ಪ್ರತಿಯೊಂದು ನೋಟುಗಳಲ್ಲಿ ತಂದೆಯ ರಕ್ತದ ವಾಸನೆ ಅವನು ಪಡೆಯುವ ಪಗಾರದಲ್ಲಿ ಪ್ರತಿ ತಿಂಗಳೂ ಬರುತ್ತದೆ.
ಇದುವೇ ರಕ್ತ ಸಂಬಳ.